ಎಲ್ರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇಂದು ಸಿನಿ ಭಾವ ಜಗತ್ತು ಇದರ 51ನೆಯ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ದಿವಸ 1966ನೇ ಇಸವಿಯಲ್ಲಿ ತೆರೆ ಕಂಡ ತೀಸ್ರಿ ಕಸಮ್ ಎನ್ನುವಂತಹ ಹಿಂದಿ ಸಿನಿಮಾದ್ದು. ಈ ಸಿನಿಮಾ ಆ ಕಾಲದಲ್ಲಿ ಬಹಳ ಯಶಸ್ಸನ್ನು ಕಾಣ್ತು. ಇದರ ಮುಖ್ಯ ಭೂಮಿಕೆಯಲ್ಲಿ ರಾಜ್ ಕಪೂರ್ ಅವರು ಮತ್ತು ವಹೀದಾ ರೆಹಮಾನ್ ಇವರೆಲ್ಲ ನಟಿಸಿದ್ದಾರೆ. ರಾಜ್ ಕಪೂರ್ ಅವರ ಸಂಗಮ್ ಚಿತ್ರ ಮೊದಲುಗೊಂಡು ಹಲವಾರು ಸಿನಿಮಾಗಳು ಯಶಸ್ಸನ್ನು ಗಳಿಸುತ್ತೆ. ಅದಾದ ನಂತರ ಇವರಿಗೆ ಕರೆ ಬರೋದು 1966ರಲ್ಲಿ ತೀಸ್ರಿ ಕಸಮ್ ಈ ಸಿನಿಮಾಗೆ. ನಿರ್ಮಾಣ ಮಾಡಿದ್ದು ಶೈಲೇಂದ್ರ ಅಂತ. ಶೈಲೇಂದ್ರ ಒಬ್ಬ ಒಳ್ಳೆಯ ಸಾಹಿತಿಯಾಗಿರ್ತಾರೆ, ಭಾವುಕ ವ್ಯಕ್ತಿ ಅಂತಲೇ ಕರೀತಿರ್ತಾರೆ ಎಲ್ಲರೂ ಕೂಡ. ಇವರು ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ. ಇದು ಒಂದು ನಾಟಕ ರೂಪದಲ್ಲಿರುತ್ತೆ. ಸಿನಿಮಾ ರೂಪಕ್ಕೆ ಇಳಿಸಿದವರು ಶ್ರೀ ಶೈಲೇಂದ್ರ ಅವರು. ಇದನ್ನು ನಿರ್ದೇಶನ ಮಾಡಿದವರು ಭಟ್ಟಾಚಾರ್ಯ ಅಂಥೇಳಿ. ಇದರಲ್ಲಿ ರಾಜ್ ಕಪೂರ್, ವಹೀದಾ ರೆಹಮಾನ್ ಇವರೆಲ್ಲ ಪಾತ್ರವರ್ಗದಲ್ಲಿರ್ತಾರೆ. ಸನ್ನಿವೇಶಗಳಂತೂ ಬಹಳ ಚೆನ್ನಾಗಿದೆ. ಸಂಗೀತ ಅದ್ಭುತ, ಜೊತೆಗೆ ಸಾಹಿತ್ಯನೂ ಕೂಡ ಬಹಳ ಚೆನ್ನಾಗಿದೆ. ಇದರಲ್ಲಿ ಸಾಹಿತ್ಯ ಲಿರಿಕ್ಸ್ನ ಶೈಲೇಂದ್ರ ಮತ್ತು ಹಜರತ್ ಜೈಪುರಿ ಇಬ್ಬರು ಕೂಡ ಬರೆದಿದ್ದಾರೆ. ಎರಡು ಸಾಹಿತ್ಯಗಳು ಬಹಳ ಅದ್ಭುತವಾಗಿದೆ. ಇದರಲ್ಲಿ ಒಂದು ಹಾಡನ್ನು ನಾವು ಆರಿಸ್ಕೊಂಡಿದ್ದೀವಿ. ಅದು ದುನಿಯಾ ಬನಾನೆ ವಾಲೆ ಕ್ಯಾ ತೇರೆ ಮನು ಮೇ ಸಮಾಯೆ ಕಾಹೆ ಕೋ ದುನಿಯಾ ಬನಾಯಿ ತುಮೆ ಕಾಹೆ ಕೋ ದುನಿಯಾ ಬನಾಯಿ ಅಂತ ಹೇಳುವಂಥದ್ದು. ಅರ್ಥನೂ ಬಹಳ ಚೆನ್ನಾಗಿದೆ. ಒಂತರಹ ಭಾವುಕತೆಯನ್ನು ಹೆಚ್ಚೋ ರೀತಿಯಲ್ಲಿದೆ. ಎಲ್ರಿಗೂ ಒಂತರಹ ಮನಸ್ಸು ಮುಟ್ಟೋ ಹಾಗಿದೆ. ಏಕೆಂದರೆ ದುನಿಯಾ ಬನಾನೆ ವಾಲೆ ತೇರೆ ಮನು ಮೇ ಸಮಾಯಿ ಕಾಹೆ ಕೋ ದುನಿಯಾ ಬನಾಯಿ. ಸಾಮಾನ್ಯ ಎಲ್ಲರೂ ಕೂಡ ಜೀವನದಲ್ಲಿ ಎಲ್ಲೋ ಒಂದು ಸರಿ ಅನಿಸಿರುತ್ತೆ, ಯಾರಪ್ಪ ಈ ಭಗವಂತ ಸೃಷ್ಟಿ ಮಾಡಿದವನು, ಯಾಕೆ ಸೃಷ್ಟಿ ಮಾಡ್ದ? ಅದು ಕೆಲವು ಸರಿ ನಮ್ಮ ಕಷ್ಟದ ಸಂದರ್ಭದಲ್ಲಿರಬಹುದು, ಬೇರೆ ಬೇರೆ ಸಂದರ್ಭಗಳಲ್ಲೂ ಇರಬಹುದು. ಹಾಗೆ ಸಾಕಷ್ಟು ಜನಕ್ಕೆ, ಬಹುತೇಕ ಜನಕ್ಕೆ ಅಂತಲೇ ಹೇಳ್ಬೋದು, ಅನಿಸಿರುತ್ತೆ. ಅದೇ ದಾಟಿಯಲ್ಲಿ ಆ ಸಾಲನ್ನೇ ಬಳಸ್ಕೊಂಡವರು ತುಂಬ ಅಚ್ಚುಕಟ್ಟಾಗಿ, ತುಂಬ ಸುಂದರವಾಗಿ ಸಾಹಿತ್ಯವನ್ನು ರಚಿಸಿದ್ದಾರೆ. ಮನಸ್ಸಿಗೆ ಬಹಳ ಬೇಗ ಮುಟ್ಟುವಂಥದ್ದು. ಆ ಒಂದು ಸನ್ನಿವೇಶ, ರಾಜ್ ಕಪೂರ್ ಅವರು ಎತ್ತಿನ ಗಾಡಿನಲ್ಲಿ, ರಾಜ್ ಕಪೂರ್ ಮತ್ತು ವಹೀದಾ ರೆಹಮಾನ್ ಇನ್ನೂ ಇಬ್ಬರಿಗೂ ಮದುವೆ ಆಗಿರಲ್ಲ, ಪ್ರೇಮ ಅವಾಗ ತಾನೇ ಪ್ರಾರಂಭ ಆಗಿರುವಂಥ ಸಂದರ್ಭ ಅದು. ಆ ಸಂದರ್ಭದಲ್ಲಿ ಗಾಡಿನಲ್ಲಿ ಹೋಗ್ತಾ ಹೇಳುವಂಥ ಹಾಡಿದು ಬಹಳ ಸೊಗಸಾಗಿದೆ. ಹೇಳ್ತಾ 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 ದುನಿಯಾ ಬನಾನೆ ವಾಲೆ ಕ್ಯಾ ತೇರೆ ಮನ್ ಮೇ ಸಮಾಯಿ ಕಾಹೆ ಕೋ ದುನಿಯಾ ಬನಾಯಿ ತೂನೆ. ಎಂತಹ ಏನೆಲ್ಲ ಮಾಡಿದೆ, ಜಗತ್ತಿನಲ್ಲಿ ಏನೆಲ್ಲ ಸೃಷ್ಟಿಸಿದೆ, ಎಂತಹ ಸುಂದರವಾದ ವಸ್ತುಗಳನ್ನು, ಬೊಂಬೆಗಳನ್ನು, ಮನುಷ್ಯರನ್ನೂ ಕೂಡ ಸೃಷ್ಟಿಸಿದ್ದೀಯ. ನಿನ್ನ ಉದ್ದೇಶ ಏನಿತ್ತು ಅಂಥೇಳಿ ಒಂದು ರೀತಿಯ ದೇವರನ್ನು ಹೊಗಳೋ ರೀತಿಯಲ್ಲಿ, ಪ್ರಶಂಸೆ ಮಾಡೋ ರೀತಿಯಲ್ಲಿ, ಒಂದು ರೀತಿ ಛೇಡಿಸೋ ರೀತಿಯಲ್ಲಿ, ಎರಡು ರೀತಿಯಲ್ಲೂ ಕೂಡ ಈ ಸಾಹಿತ್ಯ ಬಹಳ ಒಂದು ಸೊಗಸನ್ನು ಕಂಡಿದೆ ಈ ಹಾಡಿನಲ್ಲಿ. ಇದನ್ನು ಹೇಳ್ತಾ ಗಾಡಿನಲ್ಲಿ ಕೂತ್ಕೊಂಡು ಹೋಗ್ತಿದ್ದಾಗ ವಹೀದಾ ರೆಹಮಾನ್ ಕೇಳಿಸ್ಕೊಳ್ತಾ ಕೂತಿರ್ತಾರೆ ಆ ಕ್ಯಾರೆಕ್ಟರು. ಅದಾದಮೇಲೆ ಕಡೆಯಲ್ಲಿ ವಹೀದಾ ರೆಹಮಾನ್ ರಾಜ್ ಕಪೂರ್ಗೆ ಹೇಳ್ತಾರೆ, ನಾನು ನಿಮ್ಮನ್ನು ಗುರು ಥರ ಸ್ವೀಕರಿಸ್ತೀನಿ ಅಂತ. ಅದಕ್ಕೆ ರಾಜ್ ಕಪೂರ್ಗೆ ಆಶ್ಚರ್ಯ ಆಗುತ್ತೆ, ನೀವು ನನ್ನನ್ನು ಗುರು ಥರ ಸ್ವೀಕರಿಸ್ತೀರಾ? ಯಾವಾಗ ಇವರು ರಾಜ್ ಕಪೂರ್ ಅವರು ಆ ದೇವರಿಗೆ, ಸೃಷ್ಟಿಕರ್ತನಿಗೆ ಹೇಳಿರ್ತಾರೆ, ವಹೀದಾ ರೆಹಮಾನ್ ಅದೇ ರೀತಿಯಲ್ಲಿ ಇವನಿಗೆ ರಾಜ್ ಕಪೂರ್ಗೆ ಹೇಳ್ತಾರೆ, ಪ್ರೀತ್ ಬನ್ನಾಕೆ ತೂನೆ, ನೀನು ಪ್ರೀತಿಯನ್ನು ಕಲಿಸಿ ತಿಳಿಸಿಕೊಟ್ಟು ನಕ್ಕೊಂದ್ರೆ ಏನು ಅಂತ ಹೇಳಿಕೊಟ್ಟೆ. ಪ್ರೀತ್ ಬನ್ನಾಕೆ ತೂನೆ ಜೀನ ಸಿಖಾಯ, ನಗುವುದನ್ನು ಹೇಳಿಕೊಟ್ಟೆ, ಅಳುವುದನ್ನು ಹೇಳಿಕೊಟ್ಟೆ. ಜೀವನದ ಪಥದಲ್ಲಿ, ಬದುಕಿನ ಹಾದಿಯಲ್ಲಿ ಹೊಸ ಸ್ನೇಹವನ್ನು ಬೆಳೆಸುವುದನ್ನು ಕಲಿಸಿದೆ. ಸಪ್ನೆ ಜಗಾಕೆ ತುಮ್ನೆ ಕಾಹೆ ಕೋ ದೇ ದಿ ಜುದಾಯಿ, ಕನಸನ್ನು ಕಾಣುವಂತಹ ಜಾಗೃತಿಯನ್ನು ನೀನು ಕಲಿಸಿಕೊಟ್ಟು, ಅದರ ಜೊತೆಗೆ ಅಗಲಿಕೆಯನ್ನು ಕೂಡ ಬಹಳ ಬೇಗ ಜನಕ್ಕೆ ಮನಸ್ಸಿಗೆ ಮುಟ್ಟೋ ಥರದಲ್ಲಿ ಇದೆ ಅಲ್ವ ಇದು. ಎಷ್ಟೋ ಜನ ಇದೇ ಥರ ಯೋಚನೆ ಮಾಡಿರ್ತಾರೆ ಅಲ್ವ, ಏನಪ್ಪ ಈ ಜಗತ್ತು,
ಏಕೆ ಭಗವಂತ ಸೃಷ್ಟಿ ಮಾಡಿದ, ಅವನ ಉದ್ದೇಶವಾದರೂ ಏನಿತ್ತು. ಬಹುತೇಕ ಜನರಲ್ಲಿ ಈ ವಿಚಾರ ಒಂದು ಕಲ್ಪನೆ ಬಂದಿರಲಿಕ್ಕೆ ಸಾಕು. ಆ ಧಾಟಿಯಲ್ಲೇ ಈ ಸಾಹಿತ್ಯವನ್ನು ಮಾಡಿದ್ದಾರೆ, ಭಾಳ ಸುಂದರವಾಗಿ ಮಾಡಿದ್ದಾರೆ. ಮತ್ತು ಸಂದರ್ಭೋಚಿತವಾಗಿ ಆ ಹಾಡನ್ನಲ್ಲಿ ಬಳಸಿರೋದು ಮತ್ತಷ್ಟು ಆ ಸಿನಿಮಾಗೆ ಮೆರುಗು ಕಂಡಿದೆ, ಸುಂದರತೆಯನ್ನು ಹೆಚ್ಚಿಸಿದೆ. ಈ ಸಿನಿಮಾ ತುಂಬ ಅತ್ಯಂತ ಯಶಸ್ವಿಯಾಯಿತು ಮತ್ತು ರಾಜ್ಯದ, ರಾಷ್ಟ್ರದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಸಿನಿಮಾ ಸಾಕಷ್ಟು ಪ್ರಶಸ್ತಿಯನ್ನು ಪಡೀತು. ದುನಿಯಾ ಬನ್ನಾನೆ ವಾಲೆ ಈ ಗೀತೆಗೆ ಸಂಬಂಧಿಸಿದಂಥ ಕೆಲವು ವಿಷಯಗಳನ್ನು ಹಂಚಿಕೊಂಡ್ವಿ. ಈಗ ಈ ಗೀತೆಯನ್ನು ಶ್ರೀ ಗಣೇಶ್ ಅವರು ಹಾಡ್ತಾ ಇದ್ದಾರೆ, ಕೇಳೋಣ ಅಲ್ವಾ? दुनिया बनाने वाले क्या तेरे मन में समाई, काहे को दुनिया बनाई तूने, काहे को दुनिया बनाई। दुनिया बनाने वाले क्या तेरे मन में समाई, काहे को दुनिया बनाई तूने, काहे को दुनिया बनाई। काहे बनाया तुम्हें माटी के पुतले, धरती ये प्यारी प्यारी मुखड़े के उजले। काहे बनाया तुम्हें दुनिया का खेला, काहे बनाया तुम्हें दुनिया का खेला, जिसमें लगाया जवानी का मेला। गुपचुप तमाशा देखे वारे तेरी खुदाई, काहे को दुनिया बनाई तूने, काहे को